ಟಿಪ್ಪು ಹಿಂದೂ ಧರ್ಮದ ವಿರೋಧಿ, ಅವನೊಬ್ಬ ದೊಡ್ಡ ಉಗ್ರ ಅಂತ ಹೇಳಿ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದಾರೆ. ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋದು ಒಂದೇ, ಒಬ್ಬ ಟೆರರಿಸ್ಟ್ ಜಯಂತಿ ಮಾಡೋದು ಒಂದೇ. ಬೆಳಗಾವಿಯಲ್ಲಿ ಎಂಎಲ್ಸಿ ರವಿ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಟಿಪ್ಪು ಜಯಂತಿ ಸಂಬಂಧಪಟ್ಟಂಗೆ ಕಾಶ್ಯಪ್ನವರು ಈಗ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ವಿಚಾರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರವಿಕುಮಾರ್ ಅವರಿದ್ದಾರೆ, ಅವರನ್ನು ಕೂಡ ಮಾತಾಡ್ತೀನಿ. ಸರ್, ಮತ್ತೆ ಟಿಪ್ಪು ಜಯಂತಿ ಗೊಂದಲವನ್ನ ಸೃಷ್ಟಿಸೋದಕ್ಕೆ ಸರ್ಕಾರ ಮುಂದಾಯ್ತಾ ಅನ್ನುವಂಥದ್ದು? ಟಿಪ್ಪು ನಮ್ಮ ರಾಜ್ಯದ ರೈತ ವಿರೋಧಿ, ಯಾವತ್ತು ಕೃಷಿಕರ ಪರವಾಗಿರಲಿಲ್ಲ. ಅವನು ಹಿಂದೂ ಧರ್ಮ ವಿರೋಧಿ, ಹಿಂದೂ ಸಂಸ್ಕೃತಿ ವಿರೋಧಿ, ಹಿಂದೂ ಧರ್ಮಗಳನ್ನ ಧ್ವಂಸ ಮಾಡಿರ್ತಕ್ಕಂಥವನು, ಮತಾಂತರವನ್ನ ಮಾಡಿರ್ತಕ್ಕಂಥವನು ಟಿಪ್ಪು ಸುಲ್ತಾನ್ ನಮ್ಮ ದೇಶದ ಒಬ್ಬ ಬಹಳ ದೊಡ್ಡ ಟೆರರಿಸ್ಟ್. ಅವನ ಜಯಂತಿಯನ್ನ ಮಾಡಬಾರದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅವನೊಬ್ಬ ರೈತ ವಿರೋಧಿ. ಕಾಂಗ್ರೆಸ್ ಸರ್ಕಾರದ ಇವರು ಕಾಶ್ಯಪ್ನವರು ಪತ್ರ ಬರೆದಿದ್ದಾರಂತೆ ಸರ್, ಏನಂತ? ಟಿಪ್ಪು ಜಯಂತಿಗೆ ಅವಕಾಶವನ್ನು ಕೊಡಬೇಕು ಅಂತ. ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋದು ಒಂದೇ, ಒಬ್ಬ ಟೆರರಿಸ್ಟ್ ನ ಜಯಂತಿ ಮಾಡೋದು ಕೂಡ ಒಂದೇ. ಒಂದು ಕಡೆ ರೈತರ ಸಮಸ್ಯೆಗಳನ್ನ ಕೇಳ್ತಿಲ್ಲ ಅನ್ನೋ ಒಂದು ಕಡೆ ಆದ್ರೆ, ಬೆಂಗಳೂರಿನಲ್ಲಿ ರಾಜ್ಯಾರೋಷವಾಗಿ ಡ್ರಗ್ಸ್ ದಂಧೆ ನಡೀತಿದೆ ಅನ್ನುವಂಥದ್ದು ಸರ್. ನಮ್ಮವರೇ ಒಂದು ಸ್ಟಿಂಗ್ ಮಾಡಿದ್ದಾರೆ ರಾಜ್ಯದಲ್ಲಿ, ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಮಾಡಿದೆ. ನಮ್ಮ ರಾಜ್ಯದಲ್ಲಿ ಡ್ರಗ್ಸ್ ಅಂತಕ್ಕಂಥದ್ದು ತಾಂಡವಾಡ್ತಾ ಇದೆ. ಅದರೊಳಗಡೆ ಅನೇಕ ಪೊಲೀಸ್ 99% ಪೊಲೀಸರಲ್ಲ, ಕಾಲೇಜುಗಳಿಗೆ ಸಪ್ಲೈ ಆಗ್ತಿದೆ, ಕಾಲೇಜುಗಳಿಗೆ ಸಪ್ಲೈ ಆಗ್ತಾ ಇದೆ, ಸ್ಕೂಲ್ಗಳಿಗೆ ಸಪ್ಲೈ ಆಗ್ತಾ ಇದೆ. ಡ್ರಗ್ಸ್ ಅಂತಕ್ಕಂಥದ್ದು ಯುವಕರ ಕೈ ಸಿಗ್ತಾ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ವಿಫಲ ಆಗಿದೆ ಡ್ರಗ್ಸ್ ಅನ್ನ ನಿಯಂತ್ರಣ ಮಾಡೋದ್ರಲ್ಲಿ. ಹೋಮ್ ಮಿನಿಸ್ಟರ್ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಎಲ್ಲ ಇಟ್ಕೊಂಡು ಹೋಮ್ ಮಿನಿಸ್ಟರ್ ಹೇಳ್ತಾ ಇದಾರಲ್ಲ, ಎಲ್ಲಿ ಸಿಕ್ತು, ಯಾವಾಗ ಸಿಕ್ತು, ಎಷ್ಟು ಕೆಜಿ ಸಿಕ್ತು ನನಗೆ ಗೊತ್ತಿಲ್ಲ, ಪರಿಶೀಲನೆ ಮಾಡ್ತೀನಿ, ಗೊತ್ತಿಲ್ಲ ಮಿನಿಸ್ಟರ್ ಅವರು. ಹಾರಿಕೆ ಉತ್ತರ ಏನ್ ಹೇಳ್ತಾರೆ ಸರ್, ಇದೆಲ್ಲ ಗಮನಿಸಿದ್ರೆ. ಹಾಗಾಗಿ ಟೋಟಲಿ ಫೇಲ್ಯೂರ್ ಆಗಿದೆ ನಮ್ಮ ರಾಜ್ಯದ ಕ್ರೈಮ್ ಅನ್ನ ನಿಯಂತ್ರಣ ಮಾಡೋದ್ರಲ್ಲಿ, ನಮ್ಮ ರಾಜ್ಯದಲ್ಲಿ ಡ್ರಗ್ಸ್ ಅನ್ನ ನಿಯಂತ್ರಣ ಮಾಡೋದ್ರಲ್ಲಿ. ಮಹಾರಾಷ್ಟ್ರದ ಪೊಲೀಸರು, ಗುಜರಾತಿನ ಪೊಲೀಸರು ಬಂದ್ಬಿಟ್ಟು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಡ್ರಗ್ಸ್ ಫ್ಯಾಕ್ಟರಿಯನ್ನು ಐಡೆಂಟಿಫೈ ಮಾಡ್ತಾರೆ. ಒಬ್ಬ ಡ್ರಗ್ಸ್ ಅನ್ನು ಸಪ್ಲೈ ಮಾಡ್ತಕ್ಕಂಥವ್ರು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಯುವಕರು ಭವಿಷ್ಯದ ದಾರಿದೀಪ ಅನ್ನೋ ನಿಟ್ಟಲ್ಲಿದೆ ಸರ್. ಕಾಲೇಜ್ಗಳಿಗೆ ಸಪ್ಲೈ ಆಗ್ತಿದೆ ಅಂದ್ರೆ ಇದು ಯಾವ ರೀತಿ? ಈ ಸರ್ಕಾರ ಇದ್ದು ಸತ್ತಂತ ಇದೆ. ಡ್ರಗ್ ಸಪ್ಲೈ ಆಗ್ತಾ ಇದೆ, ಡ್ರಗ್ಗಿಸ್ಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಈ ಟಿಪ್ಪು ಹಿಂದೂ ಧರ್ಮದ ವಿರೋಧಿ, ಅವನೊಬ್ಬ ದೊಡ್ಡ ಉಗ್ರ ಅಂತ ಹೇಳಿ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದಾರೆ. ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋದು ಒಂದೇ, ಒಬ್ಬ ಟೆರರಿಸ್ಟ್ ಜಯಂತಿ ಮಾಡೋದು ಒಂದೇ. ಬೆಳಗಾವಿಯಲ್ಲಿ ಎಂಎಲ್ಸಿ ರವಿ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಟಿಪ್ಪು ಜಯಂತಿ ಸಂಬಂಧಪಟ್ಟಂಗೆ ಕಾಶ್ಯಪ್ನವರು ಈಗ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ವಿಚಾರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರವಿಕುಮಾರ್ ಅವರಿದ್ದಾರೆ, ಅವರನ್ನು ಕೂಡ ಮಾತಾಡ್ತೀನಿ. ಸರ್, ಮತ್ತೆ ಟಿಪ್ಪು ಜಯಂತಿ ಗೊಂದಲವನ್ನ ಸೃಷ್ಟಿಸೋದಕ್ಕೆ ಸರ್ಕಾರ ಮುಂದಾಯ್ತಾ ಅನ್ನುವಂಥದ್ದು? ಟಿಪ್ಪು ನಮ್ಮ ರಾಜ್ಯದ ರೈತ ವಿರೋಧಿ, ಯಾವತ್ತು ಕೃಷಿಕರ ಪರವಾಗಿರಲಿಲ್ಲ. ಅವನು ಹಿಂದೂ ಧರ್ಮ ವಿರೋಧಿ, ಹಿಂದೂ ಸಂಸ್ಕೃತಿ ವಿರೋಧಿ, ಹಿಂದೂ ಧರ್ಮಗಳನ್ನ ಧ್ವಂಸ ಮಾಡಿರ್ತಕ್ಕಂಥವನು, ಮತಾಂತರವನ್ನ ಮಾಡಿರ್ತಕ್ಕಂಥವನು ಟಿಪ್ಪು ಸುಲ್ತಾನ್ ನಮ್ಮ ದೇಶದ ಒಬ್ಬ ಬಹಳ ದೊಡ್ಡ ಟೆರರಿಸ್ಟ್. ಅವನ ಜಯಂತಿಯನ್ನ ಮಾಡಬಾರದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅವನೊಬ್ಬ ರೈತ ವಿರೋಧಿ. ಕಾಂಗ್ರೆಸ್ ಸರ್ಕಾರದ ಇವರು ಕಾಶ್ಯಪ್ನವರು ಪತ್ರ ಬರೆದಿದ್ದಾರಂತೆ ಸರ್, ಏನಂತ? ಟಿಪ್ಪು ಜಯಂತಿಗೆ ಅವಕಾಶವನ್ನು ಕೊಡಬೇಕು ಅಂತ. ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋದು ಒಂದೇ, ಒಬ್ಬ ಟೆರರಿಸ್ಟ್ ನ ಜಯಂತಿ ಮಾಡೋದು ಕೂಡ ಒಂದೇ. ಒಂದು ಕಡೆ ರೈತರ ಸಮಸ್ಯೆಗಳನ್ನ ಕೇಳ್ತಿಲ್ಲ ಅನ್ನೋ ಒಂದು ಕಡೆ ಆದ್ರೆ, ಬೆಂಗಳೂರಿನಲ್ಲಿ ರಾಜ್ಯಾರೋಷವಾಗಿ ಡ್ರಗ್ಸ್ ದಂಧೆ ನಡೀತಿದೆ ಅನ್ನುವಂಥದ್ದು ಸರ್. ನಮ್ಮವರೇ ಒಂದು ಸ್ಟಿಂಗ್ ಮಾಡಿದೆ ರಾಜ್ಯದಲ್ಲಿ, ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಮಾಡಿದೆ. ನಮ್ಮ ರಾಜ್ಯದಲ್ಲಿ ಡ್ರಗ್ಸ್ ಅಂತಕ್ಕಂಥದ್ದು ತಾಂಡವಾಡ್ತಾ ಇದೆ.
ಅದರೊಳಗಡೆ ಪೊಲೀಸ್ ಅನೇಕ ಪೊಲೀಸ್ 99% ಪೊಲೀಸರಲ್ಲ. ಕಾಲೇಜುಗಳಿಗೆ ಸಪ್ಲೈ ಆಗ್ತಿದೆ. ಕಾಲೇಜುಗಳಿಗೆ ಸಪ್ಲೈ ಆಗ್ತಾ ಇದೆ, ಸ್ಕೂಲ್ಗಳಿಗೆ ಸಪ್ಲೈ ಆಗ್ತಾ ಇದೆ. ಡ್ರಗ್ಸ್ ಅಂತಕ್ಕಂಥದ್ದು ಯುವಕರ ಕೈ ಸಿಗ್ತಾ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ವಿಫಲ ಆಗಿದೆ ಡ್ರಗ್ಸ್ ಅನ್ನ ನಿಯಂತ್ರಣ ಮಾಡೋದ್ರಲ್ಲಿ. ಹೋಮ್ ಮಿನಿಸ್ಟರ್ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಇದೆಲ್ಲ ಇಟ್ಕೊಂಡು ಹೋಮ್ ಮಿನಿಸ್ಟರ್ ಹೇಳ್ತಾ ಇದಾರಲ್ಲ, ಎಲ್ಲಿ ಸಿಕ್ತು, ಯಾವಾಗ ಸಿಕ್ತು, ಎಷ್ಟು ಕೆಜಿ ಸಿಕ್ತು ನನಗೆ ಗೊತ್ತಿಲ್ಲ, ಪರಿಶೀಲನೆ ಮಾಡ್ತೀನಿ, ಗೊತ್ತಿಲ್ಲ ಮಿನಿಸ್ಟರ್ ಅವರು. ಹಾರಿಕೆ ಉತ್ತರ ಏನ್ ಹೇಳ್ತಾರೆ ಸರ್, ಇದೆಲ್ಲ ಗಮನಿಸಿದ್ರೆ. ಹಾಗಾಗಿ ಟೋಟಲಿ ಫೇಲ್ಯೂರ್ ಆಗಿದೆ ನಮ್ಮ ರಾಜ್ಯದ ಕ್ರೈಮ್ ಅನ್ನ ನಿಯಂತ್ರಣ ಮಾಡೋದ್ರಲ್ಲಿ, ನಮ್ಮ ರಾಜ್ಯದಲ್ಲಿ ಡ್ರಗ್ಸ್ ಅನ್ನ ನಿಯಂತ್ರಣ ಮಾಡೋದಲ್ಲಿ. ಮಹಾರಾಷ್ಟ್ರದ ಪೊಲೀಸರು, ಗುಜರಾತಿನ ಪೊಲೀಸರು ಬಂದ್ಬಿಟ್ಟು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಡ್ರಗ್ಸ್ ಫ್ಯಾಕ್ಟರಿಯನ್ನು ಐಡೆಂಟಿಫೈ ಮಾಡ್ತಾರೆ. ಒಬ್ಬ ಡ್ರಗ್ಸ್ ಅನ್ನು ಸಪ್ಲೈ ಮಾಡ್ತಕ್ಕಂಥವ್ರು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಯುವಕರು ಭವಿಷ್ಯದ ದಾರಿದೀಪ ಅನ್ನೋ ನಿಟ್ಟಲ್ಲಿದೆ ಸರ್. ಕಾಲೇಜ್ಗಳಿಗೆ ಸಪ್ಲೈ ಆಗ್ತಿದೆ ಅಂದ್ರೆ ಇದು ಯಾವ ರೀತಿ? ಈ ಸರ್ಕಾರ ಇದ್ದು ಸತ್ತಂತೆ ಇದೆ. ಡ್ರಗ್ ಸಪ್ಲೈ ಆಗ್ತಾ ಇದೆ, ಡ್ರಗ್ಗಿಸ್ಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಈ ಟಿಪ್ಪು ಹಿಂದೂ ಧರ್ಮದ ವಿರೋಧಿ, ಅವನೊಬ್ಬ ದೊಡ್ಡ ಉಗ್ರ ಅಂತ ಹೇಳಿ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದಾರೆ. ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋದು ಒಂದೇ, ಒಬ್ಬ ಟೆರರಿಸ್ಟ್ ಜಯಂತಿ ಮಾಡೋದು ಒಂದೇ. ಬೆಳಗಾವಿಯಲ್ಲಿ ಎಂಎಲ್ಸಿ ರವಿ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಟಿಪ್ಪು ಜಯಂತಿ ಸಂಬಂಧಪಟ್ಟಂಗೆ ಕಾಶ್ಯಪ್ನವರು ಈಗ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ವಿಚಾರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರವಿಕುಮಾರ್ ಅವರು ಇದ್ದಾರೆ, ಅವರನ್ನು ಕೂಡ ಮಾತಾಡ್ತೀವಿ. ಸರ್, ಮತ್ತೆ ಟಿಪ್ಪು ಜಯಂತಿ ಗೊಂದಲವನ್ನ ಸೃಷ್ಟಿಸೋದಕ್ಕೆ ಸರ್ಕಾರ ಮುಂದಾಯ್ತಾ ಅನ್ನುವಂಥದ್ದು? ಟಿಪ್ಪು ನಮ್ಮ ರಾಜ್ಯದ ರೈತ ವಿರೋಧಿ, ಯಾವತ್ತು ಕೃಷಿಕರ ಪರವಾಗಿರಲಿಲ್ಲ. ಅವನು ಹಿಂದೂ ಧರ್ಮ ವಿರೋಧಿ, ಹಿಂದೂ ಸಂಸ್ಕೃತಿ ವಿರೋಧಿ, ಹಿಂದೂ ಧರ್ಮಗಳನ್ನ ಧ್ವಂಸ ಮಾಡಿರ್ತಕ್ಕಂಥವನು, ಮತಾಂತರವನ್ನ ಮಾಡಿರ್ತಕ್ಕಂಥವನು ಟಿಪ್ಪು ಸುಲ್ತಾನ್ ನಮ್ಮ ದೇಶದ ಒಬ್ಬ ಬಹಳ ದೊಡ್ಡ ಟೆರರಿಸ್ಟ್. ಅವನ ಜಯಂತಿಯನ್ನ ಮಾಡಬಾರದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅವನೊಬ್ಬ ರೈತ ವಿರೋಧಿ. ಕಾಂಗ್ರೆಸ್ ಸರ್ಕಾರದ ಇವರು ಕಾಶ್ಯಪ್ನವರು ಪತ್ರ ಬರೆದಿದ್ದಾರಂತೆ ಸರ್, ಏನಂತ? ಟಿಪ್ಪು ಜಯಂತಿಗೆ ಅವಕಾಶವನ್ನ ಕೊಡಬೇಕು ಅಂತ. ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋದು ಒಂದೇ, ಒಬ್ಬ ಟೆರರಿಸ್ಟ್ ನ ಜಯಂತಿ ಮಾಡೋದು ಕೂಡ ಒಂದೇ. ಒಂದು ಕಡೆ ರೈತರ ಸಮಸ್ಯೆಗಳನ್ನ ಕೇಳ್ತಿಲ್ಲ ಅನ್ನೋದು ಒಂದು ಕಡೆ ಆದ್ರೆ, ಬೆಂಗಳೂರಿನಲ್ಲಿ ರಾಜ್ಯಾರೋಷವಾಗಿ ಡ್ರಗ್ಸ್ ದಂಧೆ ನಡೀತಿದೆ ಅನ್ನುವಂಥದ್ದು ಸರ್. ನಮ್ಮವರೇ ಒಂದು ಸ್ಟಿಂಗ್ ಮಾಡಿದ್ದಾರೆ ರಾಜ್ಯದಲ್ಲಿ, ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಮಾಡಿದೆ. ನಮ್ಮ ರಾಜ್ಯದಲ್ಲಿ ಡ್ರಗ್ಸ್ ಅಂತಕ್ಕಂಥದ್ದು ತಾಂಡವಾಡ್ತಾ ಇದೆ. ಅದರೊಳಗಡೆ ಅನೇಕ ಪೊಲೀಸ್ 99% ಪೊಲೀಸರಲ್ಲ. ಕಾಲೇಜುಗಳಿಗೆ ಸಪ್ಲೈ ಆಗ್ತಿದೆ, ಕಾಲೇಜುಗಳಿಗೆ ಸಪ್ಲೈ ಆಗ್ತಾ ಇದೆ, ಸ್ಕೂಲ್ಗಳಿಗೆ ಸಪ್ಲೈ ಆಗ್ತಾ ಇದೆ. ಡ್ರಗ್ಸ್ ಅಂತಕ್ಕಂಥದ್ದು ಯುವಕರ ಕೈ ಸಿಗ್ತಾ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ವಿಫಲ ಆಗಿದೆ ಡ್ರಗ್ಸ್ ಅನ್ನ ನಿಯಂತ್ರಣ ಮಾಡೋದ್ರಲ್ಲಿ. ಹೋಮ್ ಮಿನಿಸ್ಟರ್ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಇದೆಲ್ಲ ಇಟ್ಕೊಂಡು ಹೋಮ್ ಮಿನಿಸ್ಟರ್ ಹೇಳ್ತಾ ಇದಾರಲ್ಲ, ಎಲ್ಲಿ ಸಿಕ್ತು, ಯಾವಾಗ ಸಿಕ್ತು, ಎಷ್ಟು ಕೆಜಿ ಸಿಕ್ತು ನನಗೆ ಗೊತ್ತಿಲ್ಲ, ಪರಿಶೀಲನೆ ಮಾಡ್ತೀನಿ, ಗೊತ್ತಿಲ್ಲ ಮಿನಿಸ್ಟರ್ ಅವರು. ಹಾರಿಕೆ ಉತ್ತರ ಏನ್ ಹೇಳ್ತಾರೆ ಸರ್, ಇದೆಲ್ಲ ಗಮನಿಸಿದ್ರೆ. ಹಾಗಾಗಿ ಟೋಟಲಿ ಫೇಲ್ಯೂರ್ ಆಗಿದೆ ನಮ್ಮ ರಾಜ್ಯದ ಕ್ರೈಮ್ ಅನ್ನ ನಿಯಂತ್ರಣ ಮಾಡೋದ್ರಲ್ಲಿ, ನಮ್ಮ ರಾಜ್ಯದಲ್ಲಿ ಡ್ರಗ್ಸ್ ಅನ್ನ ನಿಯಂತ್ರಣ ಮಾಡೋದಲ್ಲಿ. ಮಹಾರಾಷ್ಟ್ರದ ಪೊಲೀಸರು, ಗುಜರಾತಿನ ಪೊಲೀಸರು ಬಂದ್ಬಿಟ್ಟು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಡ್ರಗ್ಸ್ ಫ್ಯಾಕ್ಟರಿಯನ್ನು ಐಡೆಂಟಿಫೈ ಮಾಡ್ತಾರೆ. ಒಬ್ಬ ಡ್ರಗ್ಸ್ ಅನ್ನು ಸಪ್ಲೈ ಮಾಡ್ತಕ್ಕಂಥವ್ರು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಯುವಕರು ಭವಿಷ್ಯದ ದಾರಿದೀಪ ಅನ್ನೋ ನಿಟ್ಟಲ್ಲಿದೆ ಸರ್. ಕಾಲೇಜ್ಗಳಿಗೆ ಸಪ್ಲೈ ಆಗ್ತಿದೆ ಅಂದ್ರೆ ಇದು ಯಾವ ರೀತಿ? ಈ ಸರ್ಕಾರ ಇದ್ದು ಸತ್ತಂತೆ ಇದೆ. ಡ್ರಗ್ ಸಪ್ಲೈ ಆಗ್ತಾ ಇದೆ, ಡ್ರಗ್ಗಿಸ್ಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಈ